ರಾಜ್ಯದಲ್ಲೀಗ ವಕ್ಫ್ ವಿಚಾರ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಇನ್ನು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಈ ವಿಚಾರ ದೊಡ್ಡ ಮಟ್ಟದ ತಿಕ್ಕಾಟಕ್ಕೂ ಕಾರಣವಾಗ್ತಿದೆ. ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇರುವವರಿಗೆ ವಕ್ಫ್ ಅಂದರೆ ಏನು ಅಂತಾನೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಇನ್ನು ಮೇನ್ ಸ್ಟ್ರೀಮ್ ಮೀಡಿಯಾ ಅಂತೂ ಬಿಡಿ, ಯಡಿಯೂರಪ್ಪ ಹಿಂಗಂದ್ರು, ಸಿದ್ದರಾಮಯ್ಯ ಹಂಗಂದ್ರು, ನೀವೇನಂತೀರಾ ಅನ್ನೋದನ್ನ ಬಿಟ್ರೆ ಅವರಿಗೂ ಸಹ ಸರಿಯಾಗಿ ವಕ್ಫ್ ಮಾಹಿತಿ ನೀಡ್ತಾ ಇಲ್ಲ. ನಾವು ನಿಮಗೆ ಸೂಕ್ತ ವಸ್ತುನಿಷ್ಠ ಗುಣಮಟ್ಟದ ಸುದ್ದಿ ಹಾಗೂ ಮಾಹಿತಿಯನ್ನ ನೀಡಲು ಬದ್ಧರಾಗಿದ್ದೇವೆ ಎಂದು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ರೈತರ, ಮಠ ಮಂದಿರಗಳ, ಶಿಕ್ಷಣ ಸಂಸ್ಥೆಗಳ, ಜನಸಾಮಾನ್ಯರ ಜಮೀನುಗಳೆಲ್ಲ ವಕ್ಫ್ ಆಸ್ತಿ ಎಂದು ಪಹಣಿಯಲ್ಲಿ ಎಂಟ್ರಿಯಾಗಿದೆ. ಹೀಗೆ ಯಾವುದೇ ನೋಟಿಸ್ ಇಲ್ಲದೆ, ವಿಚಾರಣೆ ಇಲ್ಲದೆ ಬೇರೆಯವರ ಭೂಮಿಯ ರೆಕಾರ್ಡ್ಸ್ನಲ್ಲಿ ವಕ್ಫ್ ಅಂತ ಹೆಸರು ನಮೂದಾಗ್ತಾ ಇರೋದಾದ್ರೂ ಹೇಗೆ? ಇದನ್ನ ಸರಿಯಾಗಿ ಅರ್ಥೈಸಿಕೊಳ್ಳಬೇಕು ಅಂದ್ರೆ ನಾವು ಮೊದಲಿಗೆ ಈ ವಕ್ಫ್ ಪದ್ಧತಿ ಮತ್ತು ವಕ್ಫ್ ಕಾಯ್ದೆಯ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಬೈ ದ ಬೈ, ವಕ್ಫ್ ಅಂದ್ರೇನು ಗೊತ್ತಾ? ಇಸ್ಲಾಮಿಕ್ ಕಾನೂನಿನ ಅಡಿಯಲ್ಲಿ ಧಾರ್ಮಿಕ ಅಥವಾ ಧರ್ಮಾರ್ಥ ಕೆಲಸಗಳಿಗೆ ದಾನವಾಗಿ ನೇರ ಅಲ್ಲಾಹುವಿಗೆ ನೀಡುವ ಆಸ್ತಿ. ಇದನ್ನ ಮಾರಾಟವಾಗಲಿ ಹಸ್ತಾಂತರವಾಗಲಿ ಮಾಡುವಂತಿಲ್ಲ. ಅಷ್ಟೇ ಏಕೆ, ಒಮ್ಮೆ ದಾನವಾಗಿ ಕೊಟ್ಟರೆ ಮತ್ತೆ ವಾಪಸ್ ಪಡೆಯುವಂತೆಯೂ ಇಲ್ಲ. ಒಮ್ಮೆ ವಕ್ಫ್ ಆಸ್ತಿ ಆದ್ರೆ ಅದು ಅನಾದಿ ಕಾಲಕ್ಕೂ ವಕ್ಫ್ ಆಸ್ತಿಯೇ. ಯಾಕಂದ್ರೆ ಇದರ ಮಾಲೀಕ ಅಲ್ಲಾಹು, ಬೇರಾರೂ ಅಲ್ಲ. ಹೀಗೆ ವಕ್ಫ್ ದಾನವಾಗಿ ನೀಡುವವನಿಗೆ ವಕೀಫ್ ಅಂತ ಕರೀತಾರೆ. ಇನ್ನು ಈ ಆಸ್ತಿಗಳ ನಿರ್ವಹಣೆಗಾಗಿ ಮುತಾವಲಿಗಳನ್ನ ಸಹ ನೇಮಕ ಮಾಡಬಹುದು. ಒಂದು ಅರ್ಥದಲ್ಲಿ ಈ ಮುತಾವಲಿಗಳು ಆಸ್ತಿಗಳ ಮ್ಯಾನೇಜರ್ ಅನ್ನಬಹುದು. ಅಷ್ಟಕ್ಕೂ ಭಾರತದಲ್ಲಿ ಈ ವಕ್ಫ್ ಶುರುವಾಗಿದ್ದು ಯಾವಾಗ ಅನ್ನೋದನ್ನ ಗಮನಿಸೋದಾದ್ರೆ 13ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರು ದೇಶವನ್ನ ಆಳುತ್ತಿದ್ದ ಅವಧಿಯಲ್ಲಿ ಸುಲ್ತಾನ್ ಮುಜುದ್ದೀನ್ ಸ್ಯಾಮ್ ಗೋಹರ್ ಎಂಬ ದೊರೆ ಇಂದಿನ ಪಾಕಿಸ್ತಾನದಲ್ಲಿರುವ ಮುಲ್ತಾನ್ ಪ್ರದೇಶದ ಜಾಮಾ ಮಸೀದಿಗೆ 2 ಗ್ರಾಮಗಳನ್ನ ದಾನವಾಗಿ ನೀಡುತ್ತಾನೆ. ಅದಕ್ಕೆ ಸೈಖುಲ್ ಇಸ್ಲಾಂ ಎಂಬುವವನನ್ನ ಪಾರುಪತ್ತೆದಾರನನ್ನಾಗಿ ನೇಮಿಸುತ್ತಾನೆ. ಮುಂದೆ ಇಸ್ಲಾಂ ಆಡಳಿತ ಹೆಚ್ಚಾಗ್ತಾ ಇದ್ದಂತೆ ವಕ್ಫ್ ಆಸ್ತಿಗಳ ಸಂಖ್ಯೆ ಕೂಡ ದಿನೇ ದಿನೇ ಅಧಿಕವಾಯಿತು. ಇನ್ನು ಬ್ರಿಟಿಷರ ಆಡಳಿತದ ಆರಂಭವಾದ ಬಳಿಕ 19ನೇ ಶತಮಾನದಲ್ಲಿ ಈ ವಕ್ಫ್ ಪದ್ಧತಿಯನ್ನ ರದ್ದು ಮಾಡಬೇಕು ಅಂತ ಲಂಡನ್ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿತ್ತು. ಲಂಡನ್ನಲ್ಲಿದ್ದ ಪ್ರಿವಿ ಕೌನ್ಸಿಲ್ನ 4 ಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಸಲಾಯಿತು. ಈ ವೇಳೆ ವಕ್ಫ್ ಪದ್ಧತಿಯನ್ನ 4 ಸದಸ್ಯರ ಪೀಠ ಇದೊಂದು ಕೆಟ್ಟ ಮತ್ತು ವಿನಾಶಕಾರಿ ಪದ್ಧತಿ ಎಂದು ಹೇಳಿ ರದ್ದುಗೊಳಿಸಲು ಆದೇಶ ನೀಡಿತು. ಆದರೆ ಈ ಆದೇಶಕ್ಕೆ ಭಾರತದಲ್ಲಿ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆ ಅನುಷ್ಠಾನಗೊಳ್ಳಲೇ ಇಲ್ಲ. ಇನ್ನು 1913ರಲ್ಲಿ ಭಾರತೀಯ ಮುಸಲ್ಮಾನ್ ವಕ್ಫ್ ಕಾಯ್ದೆ ಆರಂಭವಾಯಿತು. ಅಲ್ಲಿಂದ ಈ ವಕ್ಫ್ ಪದ್ಧತಿಗೆ ಯಾವುದೇ ಅಡೆತಡೆಗಳು ಉಂಟಾಗಲಿಲ್ಲ. ಸ್ವಾತಂತ್ರ್ಯದ ಬಳಿಕ ವಕ್ಫ್ಗೆ ಇನ್ನಷ್ಟು ಬಲ ಸಿಗ್ತಾ ಹೋಯಿತು. ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು 1954ರಲ್ಲಿ ವಕ್ಫ್ ಕಾಯ್ದೆಯನ್ನ ಅನುಷ್ಠಾನಕ್ಕೆ ತಂದರು. ಪರಿಣಾಮ ರಾಷ್ಟ್ರೀಯ ವಕ್ಫ್ ಕೌನ್ಸಿಲ್ ಆರಂಭವಾಯಿತು. ಈ ಮೂಲಕ ದೇಶದ ಎಲ್ಲ ವಕ್ಫ್ ಆಸ್ತಿಗಳನ್ನ ಕೇಂದ್ರೀಕೃತಗೊಳಿಸಲಾಯಿತು. ಅಂದರೆ ಅಲ್ಲಲ್ಲಿ ಚದುರಿ ಹೋಗಿದ್ದ ಎಲ್ಲ ವಕ್ಫ್ ಆಸ್ತಿಗಳಿಗೆ ಒಂದೇ ಸೂರಿನಡಿ ನಿಯಂತ್ರಣ ವ್ಯವಸ್ಥೆ ರಚನೆಯಾಯಿತು. ಇನ್ನು 1995ರಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರಧಾನಿಯಾಗಿದ್ದ ಪಿ.ವಿ. ನರಸಿಂಹರಾವ್ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದು ವಕ್ಫ್ ಆಸ್ತಿಗಳನ್ನ ಸಾಂಪ್ರದಾಯಿಕ ನ್ಯಾಯಾಲಯದ ವ್ಯವಸ್ಥೆಯಿಂದಲೇ ಹೊರಗಿಡಲಾಯಿತು. ಅರ್ಥಾತ್ ವಕ್ಫ್ ಕೇಸ್ಗಳ ವಿಚಾರಣೆಯನ್ನ ಸಿವಿಲ್ ಕೋರ್ಟ್ ಬದಲಾಗಿ ವಕ್ಫ್ ಟ್ರಿಬ್ಯುನಲ್ಗಳೇ ನಡೆಸುವ ಅಧಿಕಾರ ನೀಡಲಾಯಿತು. ಅಷ್ಟೇ ಅಲ್ಲ, ಟ್ರಿಬ್ಯುನಲ್ಗಳ ತೀರ್ಪನ್ನ ಸಿವಿಲ್ ಕೋರ್ಟ್ಗಳು ಸಹ ಪ್ರಶ್ನೆ ಮಾಡದಂತ ವಿಶೇಷ ಅಧಿಕಾರವನ್ನ ನೀಡಲಾಯಿತು. ಇನ್ನು ವಕ್ಫ್ ಬೋರ್ಡ್ನ ಅಧಿಕಾರಿಗಳಿಗೆ ವಕ್ಫ್ ಆಸ್ತಿಯ ಮೇಲಿನ ಅಧಿಕಾರ ಚಲಾವಣೆಗೆ ಹಕ್ಕು ನೀಡುವ ಅವಕಾಶ ನೀಡಲಾಯಿತು. 2013ರಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ಮತ್ತೆ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದು ಇನ್ನಷ್ಟು ಗೊಂದಲ ಸೃಷ್ಟಿಸಿತು. ವಕ್ಫ್ ಆಸ್ತಿಗಳ ನ್ಯಾಯಬದ್ಧತೆ ಮತ್ತು ಸಕ್ರಮೀಕರಣ ನಿರ್ಧರಿಸುವ ಅಧಿಕಾರವನ್ನೇ ಮನಮೋಹನ್ ಸಿಂಗ್ ಸರ್ಕಾರ ಕಿತ್ತುಕೊಂಡಿತು. ಹೀಗಾಗಿ ಸಾವಿರಾರು ಎಕರೆ ವಕ್ಫ್ ಭೂಮಿ ಅತಿಕ್ರಮಣದಾರರ ಪಾಲಾಯಿತು ಎಂಬ ಆರೋಪ ಇದೆ. ಹೀಗೆ ಪ್ರತ್ಯೇಕ ನಿಯಮ, ಪ್ರತ್ಯೇಕ ರೀತಿ ನೀತಿ, ಪ್ರತ್ಯೇಕ ಕಾನೂನು ಪದ್ಧತಿ, ಪ್ರಶ್ನಾತೀತ ಕಾನೂನು ನಿರೋಧಕತೆಯ ಕಾರಣದಿಂದ ಎಂದಿಗೂ ಸಹ ವಿವಾದದ ಕೇಂದ್ರ ಬಿಂದುವಾಗಿದೆ. ಏನು ಈ ಕಾಯ್ದೆಯ ಪ್ರಮುಖ ಸೆಕ್ಷನ್ಗಳು ರಾಜ್ಯದಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಕಾರಣವಾಗ್ತಿದೆ. ಹಾಗಾದ್ರೆ ಏನದು ಸೆಕ್ಷನ್? ಅದರ ವಿಶೇಷತೆ ಏನು? ಅದರಿಂದಾಗುತ್ತಿರುವ ಅಡ್ಡ ಪರಿಣಾಮಗಳೇನು ಅನ್ನೋದನ್ನ ತಿಳಿಸ್ತೀವಿ ಮುಂದಿನ ವಿಡಿಯೋದಲ್ಲಿ. ಸಂಪೂರ್ಣ ಮಾಹಿತಿಗಾಗಿ, ಗುಣಮಟ್ಟದ ಸುದ್ದಿಗಾಗಿ ಸದಾ ನಮ್ಮ ಜೊತೆಗಿರಿ. ನಮಸ್ಕಾರ.